ವೀಕ್ಷಕರೇ, ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಕಾಟೇರ ಸಿನಿಮಾದ ನಿರ್ದೇಶಕ ಮತ್ತು ನಟ ತರುಣ್ ಸುಧೀರ್ ಅವರು ಹಾಗೇನೆ ಬನಾರಸ್ ಸಿನಿಮಾದ ನಾಯಕ ನಟಿಯಾಗಿರುವ ಸೋನಾಲ್ ಡಿಸೋಜಾ ಅವರು ಸದ್ಯದಲ್ಲೇ ಮದುವೆಯಾಗಲಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಕರ್ನಾಟಕ ಅಪ್ಡೇಟ್ ಮಗ ಅನ್ನೋ ಪ್ರೊಫೈಲ್ ನಿಂದ ಈ ಒಂದು ಪೋಸ್ಟ್ ಅನ್ನ ವೈರಲ್ ಮಾಡಲಾಗಿದ್ದು ಕನ್ನಡ ಸಿನಿಮಾ ಅಭಿಮಾನಿಗಳಲ್ಲಿ ಸಾಕಷ್ಟು ಅಚ್ಚರಿಯನ್ನ ಉಂಟು ಮಾಡಿತ್ತು. ತರುಣ್ ಸುಧೀರ್ ಹಾಗೂ ಸೋನಾಲ್ ಡಿಸೋಜಾ ಅವರು ಮುಂದಿನ ತಿಂಗಳು ದಾಂಪತ್ಯ ಜೀವನಕ್ಕೆ ಕಾಲಿಡಲಿದ್ದಾರೆ ಎನ್ನುವ ಸುದ್ದಿ ಎಷ್ಟರ ಮಟ್ಟಿಗೆ ಚರ್ಚೆಗೆ ಕಾರಣವಾಗಿತ್ತು ಅಂದ್ರೆ ಕೆಲ ಸಂಘಟನೆಗಳು ಇದಕ್ಕೆ ಅಡ್ಡಿಯನ್ನ ಉಂಟು ಮಾಡಿತ್ತು. ಸೋನಾಲ್ ಡಿಸೋಜಾ ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಸೇರಿದ್ದು, ನಟ ಮತ್ತು ನಿರ್ದೇಶಕ ತರುಣ್ ಸುಧೀರ್ ಅವರು ಹಿಂದೂ ಧರ್ಮಕ್ಕೆ ಸೇರಿದ್ದಾರೆ. ಹಾಗಾಗಿ ಮಂಗಳೂರಿನ ದ ವಿನ್ಸೆಂಟ್ ಸೊಸೈಟಿ ಅನ್ನುವ ಕ್ಯಾಥೋಲಿಕ್ ಸಂಸ್ಥೆಯೊಂದು ಈ ಒಂದು ಮದುವೆಗೆ ಕ್ಯಾಥೋಲಿಕ್ ಸಂಘಟನೆಗಳು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅನ್ನುವ ಟ್ವೀಟ್ ಅನ್ನ ಮಾಡಿತ್ತು. ಅಷ್ಟೇ ಅಲ್ಲ, ಮಾಧ್ಯಮಗಳಿಗೆ ತೀವ್ರ ಪ್ರತಿಭಟನೆ ನಡೆಸೋದಾಗಿ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿತ್ತು. ಆದ್ರೆ ಈ ಎಲ್ಲಾ ಚರ್ಚೆಗಳಿಗೂ ನಟ ಮತ್ತು ನಿರ್ದೇಶಕ ತರುಣ್ ಸುಧೀರ್ ಹಾಗೇನೆ ಸೋನಾಲ್ ಡಿಸೋಜಾ ಖುದ್ದಾಗಿ ಉತ್ತರವನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ನಟಿ ಸೋನಾಲ್ ಡಿಸೋಜಾ ಹೇಳಿರುವ ಪ್ರಕಾರ, ನಾನಿನ್ನು ಸಿನಿಮಾ ರಂಗದಲ್ಲಿ ಮತ್ತಷ್ಟು ಹೆಸರು ಮಾಡಬೇಕಾಗಿದೆ, ಇಷ್ಟು ಬೇಗ ಮದುವೆಯ ಯೋಚನೆ ಇಲ್ಲ ಅಂತ ಹೇಳಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ತರುಣ್ ಸುಧೀರ್ ಅವರು ಕೂಡ ಇದಕ್ಕೆ ಸ್ಪಷ್ಟನೆಯನ್ನ ಕೊಟ್ಟು, ಈಗಾಗಲೇ 3 ಸಿನಿಮಾಗಳನ್ನ ನಿರ್ದೇಶನ ಮಾಡುತ್ತಿದ್ದೇನೆ. ನಟಿ ಸೋನಲ್ ನನ್ನ ಉತ್ತಮ ಗೆಳತಿ ಮಾತ್ರ, ನಮ್ಮಿಬ್ಬರ ಮಧ್ಯೆ ಈ ರೀತಿಯ ಆಲೋಚನೆ ಇಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವೀಕ್ಷಕರೇ, ನಿಮ್ಗೆ ಇದ್ರ ಬಗ್ಗೆ ಏನನ್ನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ.